ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಜೋರಾಯಿತು ಹೋರಾಟ. ಟೌನ್ಶಿಪ್ ವಿರೋಧಿಸಿ ನಾಳೆ ಜೆಡಿಎಸ್ ಬೃಹತ್ ಹೋರಾಟವನ್ನ ಕೈಗೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿದೆ ಪಾದಯಾತ್ರೆ. ನಮ್ಮ ಭೂಮಿ ನಮ್ಮ ಹಕ್ಕು ಬೃಹತ್ ಪಾದಯಾತ್ರೆ ಮೂಲಕ ಹೋರಾಟಕ್ಕೆ ಸಜ್ಜಾಗಿರುವಂತಹ ಜೆಡಿಎಸ್ ಟೌನ್ಶಿಪ್ ಯೋಜನೆ ವಿರೋಧಿಸಿ 2 ಹಂತದ ಪಾದಯಾತ್ರೆ ನಡೆಸಲಿದ್ದಾರೆ. ಮೊದಲ ಹಂತದಲ್ಲಿ 10 ಗ್ರಾಮಗಳಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ಇರುತ್ತೆ. ಅಂಚಿಪುರ, ಬನ್ನಿಗಿರಿ, ಮೆರವೇಗೌಡನದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ, ಹೊಸೂರು ಗ್ರಾಮಗಳಿಗೆ ಪಾದಯಾತ್ರೆ ಮೂಲಕ ಭೇಟಿ ನೀಡ್ತಾರೆ ಜೆಡಿಎಸ್ನ ನಾಯಕರು. ಕಾನೂನು ಹೋರಾಟದ ಜೊತೆಗೆ ರೈತರ ಜೊತೆ ನಾವಿದ್ದೇವೆ ಎಂಬ ಸಂದೇಶವನ್ನು ಸಾರಲಿದ್ದಾರೆ. ಹೋರಾಟದ ಮೂಲಕ ಸಂದೇಶ ರವಾನಿಸೋದಕ್ಕೆ ಅಂತ ದಳಪತಿಗಳು ಸಜ್ಜಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಾಳೆಯಿಂದಾನೇ ಶುರುವಾಗ್ತಾ ಇದೆ. 2 ಹಂತಗಳಲ್ಲಿ ಪಾದಯಾತ್ರೆ ಶುರುವಾಗುತ್ತೆ. ಮೊದಲ ಹಂತದಲ್ಲಿ 10 ಹಳ್ಳಿಗಳಲ್ಲಿ ನಡೆಯುವಂಥ ಪಾದಯಾತ್ರೆ. ಈ ಸಂದರ್ಭದಲ್ಲಿ ನಾವು ರೈತರ ಜೊತೆಗಿದ್ದೇವಿ, ಟೌನ್ಶಿಪ್ ಮಾಡೋದಕ್ಕೆ ಬಿಡಲ್ಲ, ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂಥ ಪ್ರತಿಭಟನೆ ದೊಡ್ಡ ಮಟ್ಟದ ಹೋರಾಟ ಇದು.